DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಪ್ರೈಸ್ ನಿಮಗೆ 2749 ಇದೆ. ಇಲ್ಲಿಂದ RR ಕಾಲೇಜ್ 9 ಕಿಲೋಮೀಟರ್ಸ್ ಬರುತ್ತೆ. ಓಕೆ. ಕ್ರೈಸ್ಟ್ ಕಾಲೇಜ್ ಒಂದು 3 ಕಿಲೋಮೀಟರ್ಸ್ ಬರುತ್ತೆ. ಮೈಸೂರು ಹೈವೇ ಇಲ್ಲಿಂದ 1.6 ಕಿಲೋಮೀಟರ್ಸ್ ಬರುತ್ತೆ. ಮೇಂಟೆನೆನ್ಸ್ ಚಾರ್ಜಸ್ ಇಲ್ಲ. ಒರೆನ್ ಗ್ರೂಪ್ ಸೆಟ್ ಟೇಕ್ ಓವರ್ ಮಾಡ್ತಾರೆ. IDFC, IDBI, ಕ್ಯಾನ್ಫಿ, ಓಕೆ, PNB 90% ಲೋನ್ ಇದೆ. ಹೆಲೋ ಅಂತ ಶಾರುಖ್ ನೀವು ನೋಡ್ತಾ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ರೀಸೆಂಟ್ಲಿ ನಾವು ಒಂದು 2 ವಿಡಿಯೋಸ್ ಆಲ್ಮೋಸ್ಟ್ ಮಾಡಿದ್ದೀವಿ ಸೈಟ್ಸ್ ಬಗ್ಗೆ. ಇವತ್ತೊಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇದು ಯಾವುದು, ಎತ್ತ, ಲೊಕೇಶನ್ ಎಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಡೆಡಿಕೇಟೆಡ್ ಆಗಿ ಯಾರಿಗೆ ಹೋಗುತ್ತಂದ್ರೆ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಮೇನ್ಲಿ ಒಂದು ವಿಡಿಯೋವನ್ನು ನಾನು ಡೆಡಿಕೇಟ್ ಮಾಡ್ತೀನಿ. ನಿಮ್ಮ ಪ್ರಶ್ನೆ ಏನೇನಿರುತ್ತೋ ಸೊ ಅದನ್ನೆಲ್ಲ ನಿಮ್ಮ ಮೂಲಕ ನಾನು ಅದನ್ನು ಪ್ರಶ್ನೆ ಕೇಳ್ತೀನಿ. ಸೊ ಸೈಟ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿರುತ್ತೆ. ಟಿಲ್ ಎಂಡ್ ವಾಚ್ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮರಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೈಯದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಆ್ಯಂಡ್ ಮ್ಯಾಮ್ ನಮಸ್ತೆ. ನಮಸ್ತೆ. ಸೊ ನಿಮ್ಮ ಹೆಸರು? ಮಂಜುಳಾ ಅಂತ. ಪ್ರಾಜೆಕ್ಟ್ ಹೆಸರು ಬಂದ್ಬಿಟ್ಟು ಒರೈನ್ ಹೆರಿಟೇಜ್ ಸಿಟಿ ಅಂತ ಹಂಪಾಪುರ ಬರುತ್ತೆ. DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಪ್ರೈಸ್ ನಿಮಗೆ 2749 ಇದೆ. ಪ್ರೀ ಲಾಂಚಿಂಗ್ ಪ್ರೈಸ್. ಹೌದು. ಓಕೆ. ಅಂಡ್ ಮೇನ್ಲಿ ಬಂದು ಈಗ ಕೇಳಬೇಕಾಗಿರೋದು ಬಂದು ಇದರ ನಿಯರ್ ಬೈ ಕನೆಕ್ಟಿವಿಟೀಸ್. ನಮಸ್ತೆ ಸರ್. ಇಲ್ಲಿಂದ RR ಕಾಲೇಜ್, ರಾಜೇಶ್ವರಿ ಕಾಲೇಜ್ 9 ಕಿಲೋಮೀಟರ್ಸ್ ಬರುತ್ತೆ. ಓಕೆ. ಕ್ರೈಸ್ಟ್ ಕಾಲೇಜ್ ಒಂದು 3 ಕಿಲೋಮೀಟರ್ಸ್ ಬರುತ್ತೆ. ಮೈಸೂರು ಹೈವೇ ಇಲ್ಲಿಂದ 1.6 ಕಿಲೋಮೀಟರ್ಸ್ ಬರುತ್ತೆ. ಪ್ಲಸ್ ಇಲ್ಲಿ ಮೇನ್ ರೋಡ್ ಜಸ್ಟ್ ನಿಮಗೆ 400 ಮೀಟರ್ಸ್. ನಾನು ಅಮ್ಯುನಿಟೀಸ್ ಬಗ್ಗೆ ಹೇಳಿ. ಅಮ್ಯುನಿಟೀಸ್ ಅಂದ್ರೆ ವಾಟರ್ ಫೆಸಿಲಿಟಿ ಇರುತ್ತೆ, ಡ್ರೈನೇಜ್, ಸೂಯೇಜ್, 24/7 ಸೆಕ್ಯೂರಿಟಿ. ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಇರುತ್ತಾ? ಈ ಡ್ರೈನೇಜ್ ಈ ಒಂದು ಸಿಸ್ಟಮ್ ಎಲ್ಲ? ಹೌದು. EB ಎಲ್ಲ ಅವೈಲೇಬಲ್ ಇದೆಯಾ ಇಲ್ಲಿ? ಇದೆ. ಎವ್ರಿ ಸೈಟ್ಗೂ ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಲೈನ್ ಸಿಗುತ್ತೆ. ಓಕೆ. ಅಂಡ್ ಅದನ್ನ ಬಿಟ್ಟು ಬೇರೆ ಬೇರೆ ಏನೇನು ಅಮ್ಯುನಿಟೀಸ್ ಇದೆ? ವಾಟರ್ ಫೆಸಿಲಿಟಿ ಇರುತ್ತೆ, 24/7 ಸೆಕ್ಯೂರಿಟಿ ಇರುತ್ತೆ, ಕಾಂಪೌಂಡ್ ವಾಲ್ ಬರುತ್ತೆ ನಿಮಗೆ, ಗೇಟೆಡ್ ಕಮ್ಯುನಿಟಿ, ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಬರುತ್ತೆ ನಿಮಗೆ. ಸೊ ಆರ್ಚ್ ಬಂದು ಒನ್ಸ್ ಈಗ ಲೈಕ್ ದೊಡ್ಡ ಗಾಡಿ ಬರ್ಬೇಕಂತ ಇನ್ನ ಮಾಡಿಲ್ಲ ನೀವು. ಸೊ ಒನ್ಸ್ ನೀವು ಎಲ್ಲ ರೆಡಿ ಆದ್ಮೇಲೆ ಆರ್ಚ್ ಬರುತ್ತಲ್ಲ ಸರ್? ಬರುತ್ತೆ ಸರ್. ಇದು ಮಾತ್ರ ಇಲ್ಲ ಸರ್. ನೆಕ್ಸ್ಟ್ ಏನಂತ ನಮ್ಮ ಕಂಪನಿ ಸೈಡ್ ಇಂದ ಒರೆನ್ ಗ್ರೂಪ್ಸ್ ಇಂದ ನಿಮಗೆ ಬೈಬ್ಯಾಕ್ ಅಗ್ರಿಮೆಂಟ್ ಸಿಗುತ್ತೆ. ಕಸ್ಟಮರ್ಸ್ ಇರ್ತಾರೆ, ಅವರು ಒಂದಂತ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅವರು. ಸೊ ಅವ್ರೇನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಮ್ಗೆ ಬೈಬ್ಯಾಕ್ ಅಗ್ರಿಮೆಂಟ್ ಬೇರೆ ಇದನ್ನೆಲ್ಲ ಬೈಬ್ಯಾಕ್ ಅಗ್ರಿಮೆಂಟ್ ಸಿಕ್ಕಲ್ಲ. ನಮ್ಮ ಕಂಪನಿಯಿಂದ ಬೈಬ್ಯಾಕ್ ಅಗ್ರಿಮೆಂಟ್ ಸಿಗುತ್ತೆ. ಬೈಬ್ಯಾಕ್ ಅಗ್ರಿಮೆಂಟ್ ಅಂತ ಅಪ್ರಿಸಿಯೇಷನ್ ವ್ಯಾಲ್ಯೂ ಮಿನಿಮಮ್ 500 to 1000 rupees ಮೇಲೆನೇ ಇರುತ್ತೆ. 2 years ಅಲ್ಲಿ ತಗೋಬಹುದು, ಇಲ್ಲ 3 years ಅಂತ ತಗೋಬಹುದು, ಇಲ್ಲ 5 years ಅಂತ ತಗೋಬಹುದು. ಇಟ್ಸ್ ದೇರ್ ಚಾಯ್ಸ್. ಅಂಡ್ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಿಮಗೆ, ಮೇಂಟೆನೆನ್ಸ್ ಚಾರ್ಜಸ್ ಹಾಕಿದ್ದೀರಾ ಸರ್? 5 years ವರೆಗೂ ಮೇಂಟೆನೆನ್ಸ್ ಚಾರ್ಜಸ್ ಏನು ಇಲ್ಲ. ಯಾವ್ದು ಇರಲ್ಲ? ಮೇಂಟೆನೆನ್ಸ್ ಚಾರ್ಜಸ್ ಇಲ್ಲ. ಒರೆನ್ ಗ್ರೂಪ್ ಸೆಟ್ ಟೇಕ್ ಓವರ್ ಮಾಡ್ತಾರೆ. ಒನ್ಸ್ ಅಸೋಸಿಯೇಷನ್ ಫಾರ್ಮ್ ಆದ್ಮೇಲೆ ನಿಮಗೆ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಬರುತ್ತೆ. ಅದು ಅಸೋಸಿಯೇಷನ್ ಮೇಲೆ ಡಿಪೆಂಡ್. ಡಾಕ್ಯುಮೆಂಟ್ಸ್, ಸೊ ಇದ್ರ ಬಗ್ಗೆ ಈಗ ಲೀಗಲ್ ಆಗಿ ಅವ್ರು ಹೋಗಬಹುದಾ? ಹಾ ಸರ್. ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಕಂಪನಿ ಸೈಡ್ ಪ್ರೊವೈಡ್ ಮಾಡ್ತೀವಿ. ಪ್ರೊಸೀಜರ್ ಏನಂತ ಸರ್, ಫಸ್ಟ್ ನೋಡ್ಕೋಬೇಕು. ಸೈಟ್ ನೋಡ್ಕೊಂಡ್ಮೇಲೆ ಇಷ್ಟ ಆಗಿದೆ ಅಂತ 1 lakh ಪೇ ಮಾಡಿ. 1 lakh ಪೇ ಆದ್ಮೇಲೆ 1 lakh ರೂಪಾಯಿದು ರಿಸಿಪ್ಟ್ ಕೊಡ್ತೀವಿ. ಪ್ಲಸ್ ನಿಮಗೆ ಲೀಗಲ್ ಬುಕ್ ಕೊಡ್ತೀವಿ. ಪ್ಲಸ್ ನಿಮಗೆ ಕಂಪನಿಯಿಂದ ಇದು ವೆಲ್ಕಮ್ ಮೇಲ್ ಕನ್ಫರ್ಮೇಶನ್. ಸೊ ಇದು ಪ್ರೊಸೀಜರ್. ಲೀಗಲ್ ಅಲ್ಲಿ ಏನಾದ್ರು ಡಾಕ್ಯುಮೆಂಟ್ ಮಿಸ್ ಆಗಿದ್ರೆ ಅಂತ ನೀವು ನಮ್ಗೆ ಕಾಲ್ ಮಾಡಿ ಕೇಳ್ಬೋದು. ನಾವು ಆ ಡಾಕ್ಯುಮೆಂಟ್ ನ ಕಳಿಸ್ತೀವಿ. ಓಕೆ. ಸೊ ಇದಕ್ಕೆ ಏನಾರ ಪೀರಿಯಡ್ ಟೈಮ್ ಅಂತ ಏನಾರ ಹಾಕಿದ್ದೀರಾ? ಸರ್ ಲೀಗಲ್ ಕ್ಲಿಯರೆನ್ಸ್ಗೆ ಮ್ಯಾಕ್ಸಿಮಮ್ 1 week ಟೈಮ್ ಅಷ್ಟೇ. ಸೊ 1 week ಅಲ್ಲಿ ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಅಡ್ವೊಕೇಟ್ ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಓಕೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಅವ್ರು ಕೇಳಿದ್ರೆ ನೀವು ಅದನ್ನ ಪ್ರೊವೈಡ್ ಮಾಡ್ತೀರಾ ಅಲ್ವಾ? ಓಕೆ. ಅಂಡ್ ಮ್ಯಾಮ್ ಇನ್ನೊಂದು ಮೇನ್ ಆಗಿ ಬಂದು ಇಷ್ಟೇ ಕಟ್ಟಬೇಕು ಅನ್ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ಟಿರ್ತಾರೆ. ಸೊ ನಿಮ್ಮಲ್ಲಿ ಆ ಥರ ಏನಾರ ಇದೆಯಾ? ಇಷ್ಟೇ ಫ್ಲೋರ್ ಕಟ್ಟಬೇಕು, ಇದಕ್ಕಿಂತ ಜಾಸ್ತಿ ಕಟ್ಟಬಾರ್ದು ನೀವು, ಆ ಥರ ಏನಾರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಅಪ್ ಟು 3 floors ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬಹುದು. ಓಕೆ. ಅಂಡ್ ಸರ್ ಈಗ ಅದೇ ಕನ್ಸ್ಟ್ರಕ್ಷನ್ ಲಾಸ್ಟ್ ಟೈಮ್ ಹೇಳಿದ್ರಿ, ಅದೇ ರೀತಿ ಈ ಸೈಡ್ ಅವೈಲೇಬಲ್ ಇದೆಯಾ? ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದಾ ನಿಮ್ಮ ಕಡೆಯಿಂದ? ಕನ್ಸ್ಟ್ರಕ್ಷನ್ ಸೇಮ್ ಒರೈನ್ ಗ್ರೂಪ್ಸ್ ಆರ್ ಕನ್ಸಿಡರ್. ಸೊ ವಿ ಆರ್ ಇಂಜಿನಿಯರ್ಸ್ ಅಂತ. ಓಕೆ. ಸೊ ವಿ ಆರ್ ಇಂಜಿನಿಯರ್ಸ್ ವಿಲ್ ಬಿ ಟೇಕಿಂಗ್ ಕೇರ್ ಫಾರ್ ದಿ ಇದು ಕನ್ಸ್ಟ್ರಕ್ಷನ್. ಸೊ ಇದರಲ್ಲಿ ನಿಮಗೆ ಪರ್ ಸ್ಕ್ವೇರ್ ಫೀಟ್ ಬಂದು 1900 ಇಂದ 2500 ವರೆಗೂ ಇರುತ್ತೆ ಪರ್ ಸ್ಕ್ವೇರ್ ಫೀಟ್. ದಿಸ್ ಇನ್ಕ್ಲೂಡ್ಸ್ ಮೆಟೀರಿಯಲ್, ಇನ್ಕ್ಲೂಡ್ ಸಿವಿಲ್ ವರ್ಕ್ಸ್ ಎಲ್ಲ ಸೇರ್ಕೊಂಡು ಬರುತ್ತೆ ಸರ್. ಸೊ ಮೆಟೀರಿಯಲ್ಸ್ ಎಲ್ಲ ಲೈಕ್ ನಿಮ್ಮ ಚಾಯ್ಸ್ ಏನಾ ಇಲ್ಲ ಅವರು ಚಾಯ್ಸ್ ಮಾಡ್ಕೋಬಹುದು? ಕಸ್ಟಮರ್ ಚಾಯ್ಸ್ ಇರುತ್ತೆ. ಸೊ ನಾವು ಕೂಡ ಮೆಟೀರಿಯಲ್ ಎಲ್ಲ A grade ಮೆಟೀರಿಯಲ್, ಯಾಕಂತ ಕಂಪನಿ ರೆಪ್ಯುಟೇಷನ್ ಹಾಳಾಗಬೇಡ ಅಂತ ನಾವು A grade ಮೆಟೀರಿಯಲ್ ಯೂಸ್. ಸೊ ಅದನ್ನ ಬಿಟ್ಟು ಅವ್ರು ಯಾವ್ದು ಬೇಕಂದ್ರೆ ಅವರು ಚಾಯ್ಸ್ ಕೊಡಬಹುದು. ಬಟ್ ಏನಾದ್ರು ಕಸ್ಟಮೈಸ್ ಏನಾದ್ರು ಇದ್ರೆ ಅಂತ ಅದು ಸಪರೇಟ್ ಚಾರ್ಜಸ್ ಆಗುತ್ತೆ. ಓಕೆ. ಅಂಡ್ ಲೋನ್ ವಿಚಾರಕ್ಕೆ ಬಂದ್ರೆ ಸೊ ಎಷ್ಟು ಪರ್ಸೆಂಟ್ ಅವೈಲೇಬಲ್ ಇದೆ ಅಂಡ್ ಯಾವ ಬ್ಯಾಂಕ್ಸ್ ಎಲ್ಲ ಅವೈಲೇಬಲ್ ಇದೆ ಮೇನ್ ಆಗಿ? ಸರ್ ಆಕ್ಚುಲಿ ಲೋನ್ ಅಂತ ಅವೈಲೇಬಲ್ ಇದೆ. ಓಕೆ. IDFC, IDBI, ಕ್ಯಾನ್ಫಿ, ಓಕೆ, PNB, ಓಕೆ, ICICI. ಇದು DC ಕನ್ವರ್ಷನ್ ಈ ಖಾತಾ.
ಸೊ ಇದರಲ್ಲಿ ಯಾವ ಬ್ಯಾಂಕ್ ಕನೆಕ್ಟಿವಿಟೀಸ್ ಇದೆಯೋ ಈ ಬ್ಯಾಂಕ್ ಅಲ್ಲಿ ಇದು ಮಾಡಿಸ್ಕೋಬಹುದು. ಸಪೋಸ್ ಎಕ್ಸಾಂಪಲ್ ಯಾರಾದ್ರೂ ಎಕ್ಸಿಸ್ಟಿಂಗ್ ಲೋನ್ ಏನಾದ್ರು ಇದೆ ಅಂತೆ ಅವ್ರಿಗೆ ಎಕ್ಸಿಸ್ಟಿಂಗ್ ಲೋನ್ ಅಂತ 70% ಸಿಗುತ್ತೆ ಸರ್ ಲೋನ್. ಎಕ್ಸಿಸ್ಟಿಂಗ್ ಲೋನ್ ಏನೂ ಇಲ್ಲ ಅಂತೆ ಅವ್ರಿಗೆ 90% ಸಿಗ್ಬೋದು. ಪ್ರೊಫೈಲ್ ಚೆನ್ನಾಗಿರ್ಬೇಕು. 90% ವರ್ಗ ಲೋನ್ ಸಿಗುತ್ತೆ. 90% ಲೋನ್ ಇದೆ. ಸೊ 10% ಏನಿದೆಯೋ ಅದು ಕಂಪ್ಲೀಟ್ ಡೌನ್ ಪೇಮೆಂಟ್ ಆಗುತ್ತೆ. ಸೊ ಅವೈಲೇಬಲ್ ಬ್ಯಾಂಕ್ಸ್ ಏನೇನಿದೆಯೋ ಎಲ್ಲ ಹೇಳೋರೆ. ಸೊ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋಲ್ಲೂ ಬರುತ್ತೆ. ಇನ್ನ ಎಂಕ್ವೈರಿ ನಾನು ಏನಾರ ಬಿಟ್ಟಿದ್ದೀನ ಕ್ವಶನ್ಸ್ ನಿಮಗೆ ಏನಾರ ಕೇಳಬೇಕಾಗಿದ್ರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ಕೋಬಹುದು. ಅಂಡ್ ಮ್ಯಾಮ್ ಈಗ ಫೇಸಿಂಗ್ಸು ಯಾವ್ದಿದೆ ಇಲ್ಲಿ ಮೇನ್ ಆಗಿ? ಸೊ ಸಂಡೇ ಲಾಂಚಿಂಗ್ ದಿನ ಆನ್ 6th October ಎಲ್ಲ ಫೇಸಿಂಗ್ಸ್ ಅವೈಲಬಲ್ ಇರುತ್ತೆ. ಈಸ್ಟ್, ನಾರ್ತ್, ವೆಸ್ಟ್ ಅಂಡ್ ಸೌತ್. ಸೊ ಈಸ್ಟ್ ಅಂಡ್ ನಾರ್ತ್ ಫೇಸಿಂಗ್ ಪ್ಲಸ್ ಕಾರ್ನರ್ ಪ್ಲಾಟ್ಸ್ ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಯಾಕಂದ್ರೆ ಬನ್ನಿ. ಲೈಕ್ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಇರ್ತಾರೆ ಲೈಕ್ ಕಾರ್ನರ್ ಪ್ಲಾಟ್ಸೇ ಬೇಕು, ಲೈಕ್ ಈಸ್ಟ್ ಫೇಸಿಂಗ್ ಪ್ಲಾಟ್ಸೇ ಬೇಕಂತ. ಅಂಡ್ ಈಸ್ಟ್ ಫೇಸಿಂಗ್ ಗೆ ನಾರ್ತ್ ಫೇಸಿಂಗ್ ಗೆ ನಿಮಗೆ 5% ಪ್ರೀಮಿಯಂ ಚಾರ್ಜಸ್ ಇರುತ್ತೆ. ಫಾರ್ ಕಾರ್ನರ್ ಪ್ಲಾಟ್ಸ್ 10% ಪ್ರೀಮಿಯಂ ಚಾರ್ಜಸ್ ಇರುತ್ತೆ. ಓಕೆ. ಸೊ ಪ್ರೀ ಲಾಂಚ್ ಆಫರ್ ಅಂತ ಏನಾರ ಹಾಕಿದ್ದೀರಾ ಮತ್ತೆ ಸ್ಪೆಷಲ್ ಆಗಿ ಅಲ್ಲಿ ಹೇಳಿದ್ರಿ? ಪ್ರೀ ಲಾಂಚಿಂಗ್ ಆಫರ್ ಅಂದ್ರೆ ಪ್ರೈಸ್ ಆಲ್ರೆಡಿ ಮೆನ್ಷನ್ ಮಾಡಿದೀವಿ. ಸುತ್ತಮುತ್ತ ಎಲ್ಲ 3000 3500 ಹೋಗ್ತಾ ಇದೆ. ಅಫೋರ್ಡಬಲ್ ಪ್ರೈಸ್ ಅಲ್ಲಿ 2749 ಕೋಟ್ ಮಾಡ್ತಾ ಇದೀವಿ. ಇದು ಪ್ರೀ ಲಾಂಚಿಂಗ್ ಆಫರ್. ಒಂದ್ಸರಿ ಪ್ರೀ ಲಾಂಚಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ 3499 ಅಥವಾ 3999 ಆಗುತ್ತೆ ಪ್ರೈಸ್. ಓಕೆ. ಸೊ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ? ಇನ್ಕ್ರೀಸ್ ಆಗುತ್ತೆ, 100% ಆಗುತ್ತೆ. ಅದೇ ಕೋಟಿಂಗ್ ಪ್ರೈಸ್ ಅಲ್ಲಿ ಬೈ ಮಾಡಿದ್ರೆ 2749 ಅಲ್ಲಿ ಗೋಲ್ಡ್ ಆಫರ್ ಅಪ್ಲಿಕಬಲ್ ಆಗುತ್ತೆ ಅಥವಾ ಪ್ರೈಸ್ ಅಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ. ಸೊ ಅದನ್ನ ಬಂದು ಲೈಕ್ ಆನ್ ಡೈರೆಕ್ಟ್ ಅವ್ರ ಸೈಟ್ ವಿಸಿಟ್ ಮಾಡಿ ದೇ ಕ್ಯಾನ್ ಎಂಕ್ವೈರ್ ಅಲ್ವಾ? ಹೌದು. ಸಪೋಸ್ ಲೈಕ್ ಕಸ್ಟಮರ್ ವಿಸಿಟ್ ಮಾಡ್ಬೇಕು ಸೈಟ್ಗೆ, ಸೊ ಅದಕ್ಕೆ ಏನಾರ ಫೆಸಿಲಿಟೀಸ್ ಏನಾರ ಇಕ್ಕಿದ್ದೀರಾ ನೀವು ನಿಮ್ಮ ಕಡೆಯಿಂದ? ಕಂಪನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಫ್ರೀ ಪಿಕಪ್ ಅಂಡ್ ಡ್ರಾಪ್. ಸೊ ಫ್ರೀ ಪಿಕಪ್ ಅಂಡ್ ಡ್ರಾಪ್ ಎರಡೂ ಇರುತ್ತೆ. ಹೌದು. ನಿಮ್ ಜೊತೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದ್ರೂ ಇದ್ರೆ ಅವ್ರನ್ನು ಕೂಡ ಕರ್ಕೊಂಡು ಬನ್ನಿ ಸೈಟ್ಗೆ. ನಿಮ್ಗೆ ಯಾಕಂದ್ರೆ ಕಂಪನಿ ಕಡೆಯಿಂದ ರೆಫರಲ್ ಬೋನಸ್ ಇರುತ್ತೆ. ಮಿನಿಮಮ್ 50,000 ಇಂದ 2 lakh ವರೆಗೂ. ಸೊ ಲಾಂಚಿಂಗ್ ದಿನ ಬಂದ್ರೆ ನಿಮ್ಗೆ ಸೈಟು ಪ್ಲಸ್ ಗೋಲ್ಡ್ ಆಫರ್ ಇರುತ್ತೆ. ಸೂಪರ್. ಸೊ ಡಿಸ್ಕ್ರಿಪ್ಷನ್ ಅಲ್ಲೂ ಮತ್ತೆ ಸ್ಕ್ರೀನ್ ಅಲ್ಲೂ ನಂಬರ್ ಬರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಸರ್ ಏನಾರ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ಅಷ್ಟೇನಾ? ಅಷ್ಟೇ. ಇದು ಪ್ರಾಜೆಕ್ಟ್ ಒಳ್ಳೆ ಪ್ರಾಜೆಕ್ಟ್ ಮೈಸೂರು ರೋಡ್ ಅಲ್ಲಿ. ನೀವು ಎಲ್ಲಿನೂ ಹೋಗಿ ಇಷ್ಟಂತ ಕಡಿಮೆ ಸಿಕ್ಕಲ್ಲ. 2749 ಅಂತ ಪ್ರೈಸ್ ಅಲ್ಲಿ ಇದೆ. ಸೊ ಒನ್ಸ್ ಇದು ಕಂಪ್ಲೀಟ್ ಡೆವಲಪ್ ಆಗಿ ಲೊಕೇಶನ್ ಎಲ್ಲ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಅಂತೆ. ಇನ್ನು ಈ ಪ್ರೈಸ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. 3499 ಹೋಗ್ಬೋದು, ಇಲ್ಲ 3999 ಹೋಗ್ಬೋದು. ಸೊ ಅದಕ್ಕೆ ಹೈ ಚಾನ್ಸಸ್ ಇದೆ. ಸೊ ಆದಷ್ಟು ಬೇಗ ಬಂದು ನೀವು ಲೈಕ್ ಎಂಕ್ವೈರಿ ಮಾಡ್ಕೊಂಡು ಪ್ಲಾಟ್ ನ ತಗೊಳ್ಳಿ. ರೆಡಿ ಫಾರ್ ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಇಲ್ಲಿಂದ ಮೈಸೂರು ಹೈವೇ ಜಸ್ಟ್ ನಿಮಗೆ 1.6 ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇ. 1.6 ಕಿಲೋಮೀಟರ್ಸ್. ಮೇನ್ ರೋಡ್ಗೆ 400 ಮೀಟರ್ಸ್. ಸೊ ಆಲ್ಮೋಸ್ಟ್ ಎಲ್ಲ ನಿಮಗೆ ವಿತಿನ್ 2 ಕಿಲೋಮೀಟರ್ಸ್ ಒಳಗೇನೆ. ಎಸ್. ಓಕೆ, ಸೂಪರ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ವೆಸ್ಟ್ ಮಾಡೋದಾದ್ರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ರಿಟರ್ನ್ಸ್ ಖಂಡಿತ ಬಂದೇ ಬರುತ್ತೆ ನಿಮಗೆ. ಅಂಡ್ ಮೇನ್ ಪಾಯಿಂಟ್ ನಾನು ಯಾಕೆ ಈ ಒಂದು ಪಾಯಿಂಟ್ ಎಲ್ಲ ಲೈಕ್ ಈ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಅಂತಂದ್ರೆ, ಕರೆಂಟ್ ಈಗಿರೋ ಈ ಒಂದು ಜನರೇಷನ್ ಟೈಮಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಈ ಲೈಕ್ ಪ್ಲಾಟ್ ಏನು ಹಾಕೋರಲ್ಲ ಈ ಒಂದು ಲೊಕ್ಯಾಲಿಟಿಯಲ್ಲಿ ನಿಯರ್ ಟು ನಿಮಗೆ ಮೈಸೂರು ರೋಡು, ಈ ಕಡೆ ಬಿಡದಿ ರೋಡು ಕನೆಕ್ಟಿವಿಟಿ ಆಗುತ್ತೆ ನಿಮಗೆ. ಸೊ ಮೇನ್ಲಿ ಈ ಕಡೆ ಬಂದು ಈಗ ಫುಲ್ ಡೆವಲಪ್ ಆಗೈತೆ. ಇನ್ನೊಂದು ಡಿಮ್ಯಾಂಡ್ ಜಾಸ್ತಿ ಇದೆ ಈ ಒಂದು ಲೊಕ್ಯಾಲಿಟಿಯಲ್ಲಿ. ಸೊ ಈ ಡಿಮ್ಯಾಂಡಲ್ಲಿ ಮೇಯ್ನು ಇವ್ರಿಗಿರೋ ಪ್ರೈಸ್ ಬಂದು ತುಂಬ ಕಡಿಮೆನೇ ಇಕ್ಕವ್ರೆ. ಸುತ್ತಮುತ್ತ ನೀವು ಆರಾಮಾಗಿ ವಿಚಾರಿಸ್ಕೋಬಹುದು, ತುಂಬ ರೇಟ್ ಜಾಸ್ತಿ ಇದೆ, more than 3.5 ಹಂಗೆ ಹೋಗ್ತೈತೆ. ಬಟ್ ಇವ್ರು ಬಂದು ಕಡಿಮೆನೇ ಇಕ್ಕವ್ರೆ. ಸೊ ಅದನ್ನು ನೋಡಿಕೊಂಡೆ ಸರಿ ಏನೋ ಒಂದು ಬಜೆಟ್ ಲೆವೆಲ್ ಇಕ್ಕವ್ರಲ್ಲ, ಸೊ ನಮ್ಮ ಆಡಿಯನ್ಸ್ಗೆ ಖಂಡಿತ ಅದನ್ನ ಸಪೋರ್ಟ್ ಮಾಡ್ಬೋದು, ಜೊತೆಗೆ ಏನೋ ಒಂದು ರೀತಿ ಹೆಲ್ಪ್ ಆಗುತ್ತಲ್ಲ. ಸೊ ಆ ಒಂದು ರೀಸನ್ನೇ ನಾನಿಲ್ಲಿ ಬಂದು ವಿಡಿಯೋ ಮಾಡಿರೋದು. ಸೊ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ, ಇನ್ ಡೀಟೇಲ್ ಆಗಿ ಹಾಕಿರ್ತೀನಿ. ಸೊ ನಿಮ್ಗೆ ಏನಾರ ಪಾಯಿಂಟು ನಾನೇನಾರು ಬಿಟ್ಟಿದ್ದೀನಿ ಆ ಪಾಯಿಂಟ್, ಬಟ್ ನೀವು ಅದನ್ನು ಕೇಳಬೇಕಂತಾಗಿದ್ದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ, ಇನ್ ಡೀಟೇಲಾಗಿ ಕೇಳ್ಕೊಳ್ಳಿ. ಸೊ ಲೀಗಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಇರಲಿ, ಜೊತೆಗೆ ಇನ್ನೇನಾರ ನಿಮ್ಮ ಕಡೆಯಿಂದ ಏನಾರು ವಿಚಾರಿಸ್ಬೇಕಂತಂದ್ರು ಡೈರೆಕ್ಟಾಗಿ ನೀವು ವಿಚಾರಿಸ್ಕೋಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಖಂಡಿತ ಲೈಕ್ ಸ್ವಂತ ಮನೆ ಅಥವಾ ಸ್ವಂತ ಒಂದು ಫ್ಲ್ಯಾಟ್ ಅನ್ನೋದೊಂದು ಇರಬೇಕಲ್ಲ. ಸೊ ನಿಮ್ಮ ಪಾಯಿಂಟಲ್ಲಿ ಖಂಡಿತ ಇದ್ದೇ ಇರುತ್ತೆ. ಸೊ ಆ ಥರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರು ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋನು ಶೇರ್ ಮಾಡಿ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಲೈಕ್ ರಿಯಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.